ಇನ್ನು ಈ 19,020 ಖಾತೆಗಳದ್ದು ಒಂದು ಕಥೆ ಆದ್ರೆ ಇದೊಂದೇ ಅಲ್ಲ ಗೃಹಲಕ್ಷ್ಮಿಯಲ್ಲಿ ಆಗಿರುವಂತಹ ಕರ್ಮಕಾಂಡ ಇನ್ನೂ ಇದಾವೆ. ಪದೇ ಪದೇ ಹಣ ಜಮೆಯಾಗಿದ್ದು ಒಂದೇ ಖಾತೆಗೆ ಅಲ್ವೇ ಅಲ್ಲ. ಅಂದ್ರೆ ಈ ರೀತಿ ಇದೊಂದೇ ಖಾತೆಗಲ್ಲ, ನಕಲಿ ಖಾತೆಗಳನ್ನು ಕೂಡ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಹಣ ಲೂಟಿ ಮಾಡಿದ್ದಾರೆ. ಹಾಗೆ ಮಾಡಿದವರು ಯಾರು? ಯಾಕೆ ಅಂದ್ರೆ ಪದೇ ಪದೇ 8,995 ಖಾತೆಗಳಿಗೆ ಹಣ ಜಮೆಯಾಗಿದೆ. 1.8 ಕೋಟಿ ರೂಪಾಯಿಯಷ್ಟು ಹಣ ಅದಕ್ಕೂ ಕೂಡ ಜಮೆಯಾಗಿದೆ. 8,995 ಖಾತೆಗಳಿಗೆ ಪದೇ ಪದೇ ಜಮೆಯಾಗಿರುವಂತಹ ಹಣ ಇಲ್ಲೂ ಕೂಡ ಲೂಟಿ ಆಗಿರೋದು ಸಿಗ್ತಾ ಇದೆ. ಇದು ಕೂಡ ಒಂದು ಅಂದಾಜು ಅಮೌಂಟು. 8,995 ಖಾತೆಗಳಿಗೆ ಏನು ಹಣ ಜಮೆಯಾಗಿದೆಯಲ್ಲ, ಇದರ ಜವಾಬ್ದಾರಿ ಯಾರದ್ದು? ಪದೇ ಪದೇ ಅದೇ ಅಕೌಂಟ್ಗೆ ಹೋಗ್ತಾ ಇದ್ರೆ ಯಾರಿಗೂ ಡೌಟೇ ಬರಲಿಲ್ವಾ? ಹಾಗಿದ್ರೆ ಬರಬೇಕಿತ್ತಲ್ವಾ ಈ ಅನುಮಾನ? ಒಂದು ಕಡೆಗೆ 19,020 ಖಾತೆಗಳಿಗೆ ತಿಂಗಳಿಗೆ 2,000 ರೂಪಾಯಿಯಂತೆ ಒಂದು ಖಾತೆಗೆ 19,020 ಜನರಿಗೆ ಸೇರಬೇಕಾದಂತಹ ಹಣವನ್ನ ಒಂದೇ ಖಾತೆಗೆ ಜಮಾ ಮಾಡ್ತಾರೆ. ಅಲ್ಲಿ ಕಳ್ಳು ಬೆಕ್ಕು ತಾನು ಕಣ್ಣು ಮುಚ್ಕೊಂಡು ಹಾಲು ಕುಡಿದುಬಿಟ್ಟು ಜಗತ್ತಿಗೆ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡಿತ್ತು. ಬಹುಶಃ ತಡವಾಗಿ ಗೊತ್ತಾಗಿದೆ, ಇಲ್ಲ ಅಂತಲ್ಲ, ಆದರೆ ಜಗತ್ತಿಗೆ ಗೊತ್ತಾಗತ್ತೆ. CAG ವರದಿಯಲ್ಲಿ ಅದು ಬಹಿರಂಗ ಆಗಿರೋದು. CAG ಮಾಡಿದಂತಹ ಆಡಿಟ್ ಮಾಡಿದಂತಹ ಸಂದರ್ಭದಲ್ಲಿ ಬಹಿರಂಗ ಆಗಿರೋದು. ಇದು ಆಡಿಟ್ ಮಾಡಿದಾಗ ಸಿಕ್ಕಿ ಬೀಳಲೇಬೇಕಲ್ವಾ ಇವರು? ಈಗ ಸಿಕ್ಕಿ ಬಿದ್ದಿದ್ದಾರೆ. ಅದೇ ರೀತಿಯಲ್ಲಿ ಪದೇ ಪದೇ 8,995 ಅಕೌಂಟ್ಗಳಿಗೆ ಹಣ ಹೋಗಿರುವಂಥದ್ದು ರಿಪಿಟೇಟಿವ್. ಅವರ ಅಕೌಂಟ್ಗಳಿಗೇನೆ ತಿಂಗಳ ಹೋಗೋದು ಬೇರೆ ಆಗತ್ತೆ. ಆದರೆ ಖಾತೆಗಳೇ ಇಲ್ಲದೆ ಇರೋರ ಅಕೌಂಟ್ಗಳಿಗೆ ಅಮೌಂಟ್ ಹೆಂಗೆ ಹೋಯ್ತು? ಅವರ ಹೆಸರಲ್ಲದೆ ಇರೋ ಇದಕ್ಕೆ ಹೇಗೋಯ್ತು? ಫಲಾನುಭವಿಗಳಲ್ಲದೆ ಇರೋರಿಗೆ ಹೇಗೋಯ್ತು ಅಮೌಂಟು? ಇಷ್ಟು ಅಮೌಂಟ್ ಹೇಗೆ ಹೋಗುತ್ತೆ ಅವರಿಗೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.